ಈ ದಿನ ಮುಳಬಾಗಿಲು ತಾಲೂಕು ಬಲಗೈ ವರ್ಗದ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಎಲ್ಲರೂ ಇಲ್ಲಿ ಸೇರಿದ್ದೀವಿ. ಏನು ಮಾಧ್ಯಮ ಮಿತ್ರರೊಂದಿಗೆ ಸೇರಿದ್ದೀವಿ. ಈ ಸೇರಲು ಉದ್ದೇಶ ಏನು, ಯಾವ ಕಾರಣಕ್ಕೋಸ್ಕರ ನಾವು ಸೇರಿದ್ದೀವಿ ಅನ್ನೋದನ್ನು ವ್ಯಕ್ತಪಡಿಸಬೇಕಾಗ್ತದೆ. ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಕೋಲಾರ ಮೀಸಲು ಕ್ಷೇತ್ರದಿಂದ ಯಾರನ್ನು ಸ್ಪರ್ಧಿಸಬೇಕು, ಯಾರಿಗೆ ಹೈಕಮಾಂಡಿಂದ ಚಿಹ್ನೆಯನ್ನು ಪಡೆಯಬೇಕು, ಕಾಂಗ್ರೆಸ್ ಚಿಹ್ನೆಯನ್ನು ಪಡೆಯಬೇಕು ಅಂತಕ್ಕಂಥ ಸದುದ್ದೇಶದಿಂದ ಎಲ್ಲರೂ ಈ ಬಲಗೈ ಸಂಘದವರು ಈ ಹಿಂದೆ ಏನು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಂಥ ಎಡಗೈ ವರ್ಗದ ಮುಖಂಡರನ್ನೇ ಕಡ್ಡಾಯವಾಗಿ, ಅದರಲ್ಲೂ ಭೋವಿ ಜನಾಂಗದವರನ್ನು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು, ಅವರಿಗೆ ಸ್ಥಾನಮಾನಗಳನ್ನು ಲೋಕಸಭಾ ಚುನಾವಣೆಯ ಅವಕಾಶವನ್ನು ಕೊಟ್ಟು ಎಲ್ಲರೂ ಕಣ್ಣಾರೆ ಕಂಡಿದ್ದೀವಿ, ನೋಡಿದ್ದೀವಿ. ಆದರೆ ಅವರಿಂದ ಎಲ್ಲ ವರ್ಗದವ್ರಿಗೂ ಸರಿಯಾದ ರೀತಿಯಲ್ಲಿ ಸ್ಥಾನಮಾನಗಳು ಸಿಕ್ಕಿಲ್ಲ. ಏನು ಎಡಗೈ ವರ್ಗದವರು ಲೋಕಸಭಾ ಸದಸ್ಯರಾಗಿ, ಕೇಂದ್ರ ರಾಜ್ಯ ಸಚಿವರಾಗಿ ಸ್ಪರ್ಧಿಸಿ ಗೆದ್ದಂಥ ವ್ಯಕ್ತಿಗಳು ಅವರ ಜನಾಂಗದವರಿಗೆ ಸ್ಥಾನಮಾನಗಳು ಕಲ್ಪಿಸಿಕೊಟ್ಟಿಲ್ಲ. ಇನ್ನು ಬಲಗೈ ಸಂಘದವರಂತೂ ಕಣ್ಣು ತೆರೆದು ನೋಡೇ ಇಲ್ಲ ಅಂತಕ್ಕಂಥ ಒಂದು ನೊಂದು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಬಲಗೈ ಸಂಘದವರು, ಕೋಲಾರ ಜಿಲ್ಲೆ ಸಂಬಂಧಪಟ್ಟಂಥ ಬಲಗೈ ಸಂಘದವರು ಅನ್ನಬಹುದು, ಎಲ್ಲರೂ ಸೇರಿ ಒಕ್ಕರಳಿಂದ ಮಾನ್ಯ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಯವರಾಗಿರ್ಬೋದು, ಶ್ರೀಮತಿ ಸೋನಿಯಾ ಗಾಂಧಿಯವರಾಗಿರ್ಬೋದು, ಮತ್ತು KPCC ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ DK ಶಿವಕುಮಾರ್ ಆಗಿರ್ಬೋದು, ಮತ್ತು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಶಾಸಕರು ಆಗಿರ್ತಕ್ಕಂಥ ಮಾನ್ಯ ಮಾಜಿ ವಿಧಾನಸಭಾ ಸದಸ್ಯರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಸರ್ ಆಗಿರ್ಬೋದು, ಕೋಲಾರ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ G. ಕೊತ್ತೂರು ಮಂಜನವರಾಗಿರ್ಬೋದು, ಮಾಲೂರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಂಜೇಗೌಡರಾಗಿರ್ಬೋದು, ಬಂಗಾರಪೇಟೆ ತಾಲೂಕಿನ ಶಾಸಕರು ಹಾಗೂ ನಿಗಮ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ SR ನಾರಾಯಣಸ್ವಾಮಿ ಆಗಿರ್ಬೋದು, ಮತ್ತು KGF ಕ್ಷೇತ್ರದ ಶಾಸಕರು ನಿಗಮ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರೂಪಾ ಶಶಿದೇವರಾಗಿರ್ಬೋದು, ಕೋಲಾರ ಜಿಲ್ಲೆಯ ಹಾಗೂ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲೋ ತಾಲೂಕಿನ ಕಾಂಗ್ರೆಸ್ ಮುಖಂಡರಲ್ಲಿ ನಾವು ಮನವಿ ಮಾಡೋದಿಷ್ಟೇ, ಏನು ಬಲಗೈ ಸಂಘ ಕಾಂಗ್ರೆಸ್ ಪಕ್ಷದಲ್ಲಿ ದುರಿದು ಮೇಜರಾಗಿ ಈ ಜನಾಂಗದವರೇ ಪಕ್ಷಕ್ಕೆ ಸಪೋರ್ಟ್ ಕೊಟ್ಟು ಯಾರನ್ನು ತಾವು ನಿಲ್ಲಿಸ್ತೀರಿ, ಯಾರನ್ನು ನಿಲ್ಲಿಸಿದ್ರಿ ಈಗಾಗಲೇ ಅವ್ರಿಗೆಲ್ಲ ಒತ್ತು ಕೊಟ್ಟು ಗೆಲ್ಲಿಸ್ಕೊಂಡು ಬಂದು ಈ ಜನಾಂಗಕ್ಕೆ ಯಾವುದೇ ವಿಧವಾದ ಸ್ಥಾನಮಾನಗಳಾಗಲಿ ಸೌಲಭ್ಯಗಳಾಗಲಿ ಒದಗಿಸ್ಕೊಟ್ಟಿಲ್ಲ. ಅವರ ಸ್ವಾರ್ಥಕ್ಕಾಗಿ ಅವರ ಅಧಿಕಾರವನ್ನು ನಡೆಸ್ಕೊಂಡ್ಬಂದಿರ್ತಕ್ಕಂಥ ಘಟನೆಗಳು ಕಣ್ಣಾರೆ ಎಲ್ಲ ಕಂಡು ಇವತ್ತು ನೊಂದು ಏನು ಮಾನ್ಯ ಕಾಂಗ್ರೆಸ್ ಪಕ್ಷದ ಮುಖಂಡರು ಇಲ್ಲಿಂದ ದಿಲ್ಲಿವರೆಗೂ ಯಾರಿದ್ದಾರೆ ಎಲ್ಲರೂ ಮನಸ್ಸು ಮಾಡಿ ಈ ಜನಾಂಗಕ್ಕೆ ಒಂದು ಅವಕಾಶವನ್ನು ಕೊಟ್ಟು ಇವರನ್ನು ನೋಡಿ ಮುಂದೆ ಏನು ಮಾಡಬೇಕು ಅಂತಕ್ಕಂಥ ಒಂದು ಅಧಿಕಾರ ತಮ್ಮ ಕೈಯಲ್ಲಿದೆ. ನಾವು ದಯವಿಟ್ಟು ಪದೇ ಪದೇ ಭಾರಿ ನೋವಾಗ ನಾವು ಸಿಕ್ಕೊಂಡಿದ್ದೀವಿ. ಯಾರಿಗಾಗಿರ್ಬೋದು, ಒಬ್ಬರು ಬಿಟ್ಟು ಒಬ್ಬರಿಗಾದ್ರೂ ಸಹಾಯ ಆಗಿರಬೇಕು, ಯಾರಿಗೂ ಆಗಿಲ್ಲ, ಜೀರೋ ಆಗಿದೆ ಅವರ ಒಂದು ಸ್ಥಾನಮಾನ, ಅವರ ಅಧಿಕಾರ ಅವಧಿ. ಮಾನ್ಯ ನಾನೇ ಹೇಳ್ತೀನಿ, ಆಮೇಲೆ ಏನು ಬೇಕಾಗಿಲ್ಲ, ಇಲ್ಲಿ ಹೋಗ್ಬಂದು ಬಿಚ್ಚು ಮಾತಾಡ್ಬೋದು. ಅಲ್ಲ, ಯಾರು ಅಧಿಕಾರ ಅವಧಿಯಲ್ಲಿದ್ದರೂ ಅವ್ರ ಬಗ್ಗೆ ಮಾತಾಡೋದು ಎರಡನೇ ಮಾತಿಲ್ಲ. ಯಾರು ಅವರು ಅಂದರೆ ಎಲ್ಲರೂ ತಮಗೆ ಗೊತ್ತಿದೆ, ಆದರೆ ನನ್ನಿಂದ ಕೇಳಿಸ್ಕೊಳ್ಳಿ. KH ಮುನಿಯಪ್ಪನವರು ಎಷ್ಟು ಸಲ ಕಂಟೆಸ್ಟ್ ಮಾಡಿ ರಾಜ್ಯದ ರೈಲ್ವೆ ಮಂತ್ರಿಗಳಾಗಿ ಕೇಂದ್ರದಲ್ಲಿ ಅಧಿಕಾರವನ್ನು ನಡೆಸ್ಕೊಂಬಂದಿರ್ತಕ್ಕಂಥ ವ್ಯಕ್ತಿ ಈಗ ಕರ್ನಾಟಕ ರಾಜ್ಯದ ಸಹಕಾರ ಸಚಿವರಾಗಿ ಅಧಿಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಆಹಾರ ಸಚಿವರಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಮನವಿ ಮಾಡೋದಿಷ್ಟೇ, ಒಂದು ಉದಾಹರಣೆಯನ್ನು ಕೊಡ್ತೀನಿ. ನಾನು ನಮ್ಮ ಗ್ರಾಮದ ಈ ಹಿಂದೆ ಊರಿನ ಮುಖಂಡರಿದ್ದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಒಂದು ನಾಟಕವನ್ನು ಪ್ರದರ್ಶನ ಮಾಡಲಿಕ್ಕೆ ಬಂದಿದ್ದ. ಆ ನಾಟಕದ ಹೆಸರು ಸತ್ಯ ಹರಿಶ್ಚಂದ್ರ ಅಂತ. ಎಲ್ಲ ಜನ ಸೇರಿದ್ದಾರೆ, ಏಕಪಾತ್ರ ಅಭಿನಯ. ಆ ಸಂದರ್ಭದಲ್ಲಿ
ನಮ್ಮೂರಿನ ಮುಖಂಡ ದೊಡ್ಡ ಮನುಷ್ಯ ಬಂದು ಕೂತ್ಕೊಂಡ, ನೋಡ್ದ, ಎಲ್ಲ ಪಾತ್ರಗಳನ್ನೇ ಮಾಡ್ತಾ ಇದ್ದಾನೆ. ಅವಾಗ ದೊಡ್ಡ ಮನುಷ್ಯ ಕೇಳ್ದೆ, ಏನಯ್ಯ, ಹರಿಶ್ಚಂದ್ರನು ನೀನೇ, ಚಂದ್ರಾಮತಿನೂ ನೀನೇ, ಲೋಕದಾಸರು ನೀನೇ, ವಿಶ್ವಾಮಿತ್ರ ಎಲ್ಲ ನೀನೇ, ಆದರೆ ಏನಕ್ಕೆ ಈ ನಾಟಕ? ಯಾಕೆ ಇದನ್ನು ಉದಾಹರಣೆ ಕೊಡ್ತಾ ಇದ್ದೇನೆಂದರೆ, ಪ್ರತಿ ಲೋಕಸಭಾ ಚುನಾವಣೆಯಲ್ಲಿ ಮಾನ್ಯ ಕೆ ಎಚ್ ಮುನಿಯಪ್ಪನವರೇ ಏಕಪಾತ್ರ ಅಭಿನಯ ಮಾಡಿದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬೇರೆಯವ್ರು ಬಿಟ್ಟು ಕೊಡಬೇಕು. ಈಗ ದೇವರ ಅದನ್ನು ತಪ್ಪಿಸಿದ್ದಾನೆ. 5 ವರ್ಷದಲ್ಲಿ ತಪ್ಪಿಸಿ ರಾಜ್ಯದ ಸಹಕಾರ ಮಂತ್ರಿಗಳಾಗಿ ಅವ್ರು ನೇಮಕ ಮಾಡಿದ್ದಾರೆ. ಸಾಕು, ಸಂತೋಷ ಪಟ್ಟಿದ್ದಾರೆ, ಅಧಿಕಾರ ನೋಡಿದ್ದಾರೆ. ಜನರಿಗಂತೂ ಮಾಡಿರೋದು ಶೂನ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾನು ಒಂದು ಉದಾಹರಣೆ ಕೊಡ್ತೀನಿ. ಆವಣಿ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಮತ್ತು ಮಠದ ಗುರುಗಳು ಶಂಕರ ಮಠ ಇದೆ. ಪ್ರತಿ ಚುನಾವಣೆಗೂ ಬಂದು ಅವ್ರ ಹತ್ರ ಹೋಮ್ ಮಾಡಿಸಿ ಮತ್ತು ಅವರಿಂದ ಆಶೀರ್ವಾದ ಪಡೆದು ಸಚಿವರಾಗಿ, ಲೋಕಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿದಂಥ ಅವ್ರದ್ದು ವೃತ್ತಿ. ಹಂಗಿರುವಾಗ ಆವಣಿ ಗ್ರಾಮದಲ್ಲಿ ಮಠದಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ, 6 ಕ್ಲಾಸ್ ಡಿಪಾರ್ಟ್ಮೆಂಟ್ ಮಾನ್ಯುಮೆಂಟ್ ದೇವಸ್ಥಾನ, ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಿರ್ತಕ್ಕಂಥವು, ಸಾಸಿವೆ ಕಾಳಷ್ಟು ಕೆಲಸ ಮಾಡಲಿಲ್ಲ, ಮಠಕ್ಕೇನೂ ಮಾಡಿಲ್ಲ. ಇನ್ನು ಸಾಮಾನ್ಯ ಜನರಿಗೆ ಏನು ಮಾಡಿರ್ತಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಅದಕ್ಕೆ ಯಾಕೆ ಬೇಕು? ಇಲ್ಲ, ಎಲ್ಲ ಜನಾಂಗದವ್ರಿಗೂ ಸಹಾಯ ಕೊಡ್ಕೋಬೇಕು, ನೆರವು ಕೊಡಬೇಕು, ಅವ್ರನ್ನ ಬೆಳೆಸ್ಕೊಂಡು ಹೋದ್ರಲ್ಲಿ ಆ ನಾಯಕನಿಗೆ ಬೆಲೆ ಇದೆ. ಇಲ್ಲಿ ತಾರತಮ್ಯ ಮಾಡುವಂಥ ನಾವು ಸೇರಿರೋದ್ರಲ್ಲಿ ತಾರತಮ್ಯ ಬೇಕಾಗೇ ಇಲ್ಲ. ಬಟ್ ಅದೇನೂ ನಡೆದಿಲ್ಲ. ಹಂಗಿರೋವಾಗ ನಾವೇನು ಮಾಡಬೇಕು? ಮೇಜರಾಗಿ ಬಲಗೈ ಜನಾಂಗದವ್ರು ಇದ್ದುಕೊಂಡು ಈ ಜಿಲ್ಲೆಯಲ್ಲಿ ಇವರಿಗೆ ಪಾರ್ಟಿ ಮುಖಂಡರು ಅವರಿಗೆ ಮಣೆ ಹಾಕ್ಕೊಂಡು ಅವರನ್ನೇ ಅಧಿಕಾರದಲ್ಲಿ ಕೂಡಿಸ್ಕೊಂಡು ಹೋಗ್ತಾ ಇದ್ದರೆ ನಾವೇನಾಗಬೇಕು? ದಯವಿಟ್ಟು ನಾನು ಎಲ್ಲ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯ ಕೇಂದ್ರ ಸರ್ಕಾರದಿಂದ ಬಿಟ್ಟು ಎಲ್ಲರೂ ಮನಸ್ಸು ಮಾಡಿ ಈ ಸಲ ಕೋಲಾರ ಜಿಲ್ಲೆಯ ಲೋಕಸಭಾ ಮೀಸಲು ಕ್ಷೇತ್ರಕ್ಕೆ ಬಲಗೈ ಜನಾಂಗದವರಿಗೆ ಕಡ್ಡಾಯವಾಗಿ ಸ್ಥಾನಮಾನವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಹೆಸರನ್ನು ತಗೊಂಬಂದು ನಿಮ್ಮ ಬಲ ಬೆಳೆಸ್ಕೊಳ್ಳೋದಕ್ಕೆ ಮುಂದೆ ನಡೆಯುವಂಥ ಚುನಾವಣೆಗಳಾಗಿ ಏನಾಗಿರ್ಬೋದು, ಆ ಜನಾಂಗ ನಮ್ಮ ಹಿಂದೆ ಇದ್ದಾರೆ, ನಮ್ಮ ಬೆನ್ನಲ್ಲಿದ್ದಾರೆ, ಅವ್ರನ್ನ ನಾವು ಕಾಪಾಡಬೇಕು ಅಂತಕ್ಕಂಥ ಮನಸ್ಸು ಮಾಡಿ ಒಕ್ಕೊರಲಿನಿಂದ ತಾವು ಆ ಕೆಲಸವನ್ನು ಮಾಡಿಕೊಡಬೇಕು. ಆ ಒಂದು ಸದುದ್ದೇಶದಿಂದ ಈ ಮುಳಬಾಗಿಲು ತಾಲೂಕಿನ ಬಲಗೈ ವರ್ಗದ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಇವತ್ತು ಒತ್ತಾಯ ಮಾಡಿ ಕೊಡಲೇಬೇಕು. ಇದು ನಮ್ಮ ಮನವಿ, ಒಂದು ಕಡೆ ಒತ್ತಾಯ, ಎರಡನ್ನು ಸ್ವೀಕರಿಸಿ ಅವಕಾಶ ಮಾಡಿಕೊಡ್ಬೇಕು ಅಂತ ತಾಲೂಕಿನ ಬಲಗೈ ಸಂಘದ ಪರವಾಗಿ ನಾನು ಅವರಲ್ಲಿ ಬೇಡ್ಕೊಳ್ತೇನೆ. ಶಕ್ತಿ ಕಮ್ಮಿ ಆಗೋದಕ್ಕೆ ಆ ಸದುದ್ದೇಶ, ಆ ಉದ್ದೇಶದಲ್ಲಿ ಅವ್ರು ಮಾಡ್ತಾರೆ ಅಂತ ಹೇಳ್ಬೋದು. ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ನಮಗಾದರೂ ಅನುಕೂಲ ಆಗಿರಬೇಕಲ್ಲ. ಅವ್ರಿಗೆ ಕೊಟ್ಟರೆ ಅವರು ಪದೇ ಪದೇ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದರಲ್ಲಿ ಪರವಾಗಿಲ್ಲಪ್ಪ ಅಂತಂದರೆ ಕೊಡಲಿ, ತಪ್ಪೇನಿಲ್ಲ. ಇಲ್ಲ ಅವ್ರ ಮನೆಯವರೋ ಪಕ್ಷದ ಮುಖಂಡರು ಯಾರಿದ್ದಾರೋ ತೀರ್ಮಾನ ತಗೊಳ್ತಾರೋ ಅವರ ಮನೆಯವರಾಗಿರ್ಬೋದು, ಅದು ನಮಗೆ ಬೇಕಾಗಿಲ್ಲ. ನಮಗೆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಿಲ್ಲ. ಈ ಜನಾಂಗಕ್ಕಂತೂ ಭಾರಿ ಮೋಸ ಆಗಿದೆ. ಯಾಕೆ ನಾವು ಸಮಾಜದಲ್ಲಿ ಹುಟ್ಟಿಲ್ವಾ? ಯಾಕೆ ಕೊಡಬಾರ್ದು? ಅದು ಮೇಜರ್ ಆಗಿದ್ದೀವಿ ಜಿಲ್ಲೆಯಲ್ಲಿ. ನಾವು ಜಿಲ್ಲೆಯಲ್ಲಿ ಅಂಕಿಅಂಶಗಳು ತಗೊಂಡಾಗ ಬಲಗೈ ವರ್ಗದವ್ರಿಗೆ ಮೇಜರ್ ಆಗಿದ್ದೀವಿ. ಒಬ್ಬರಿಗೆ ಮಣೆ ಹಾಕಿ ಅಧಿಕಾರ ಕೊಡುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಬೇಡ. ಬೇರೆ ಪಕ್ಷದ ಬಗ್ಗೆ ನಾನು ಮಾತಾಡೋಲ್ಲ. ನಿಮ್ಮ ಪಕ್ಷ ಬೆಳಿಬೇಕಾದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನಗಳು, ನಿಮ್ಮ ಪಕ್ಷ ರಾಜ್ಯವನ್ನು ಆಳಬೇಕಾದ್ರೆ, ಕೇಂದ್ರವನ್ನು ಆಳಬೇಕಾದ್ರೆ, ನಮ್ಮ ಮುಂಬರುವ ಚುನಾವಣೆಯಲ್ಲಿ ಆಳಬೇಕಾದ್ರೆ ಬಲಗೈ ಸಂಘದವರನ್ನು ಮೇಲಕ್ಕೆತ್ತಿ ಅವರನ್ನು ಪಕ್ಷದ ಜೊತೆಯಲ್ಲಿ ತಮ್ಮ ಜೊತೆಲಿ ಇಟ್ಕೋಬೇಕಾದ್ರೆ ಕಡ್ಡಾಯವಾಗಿ ನೀವು ಪಕ್ಷಕ್ಕೆ ಮುಳಬಾಗಿಲು ತಾಲೂಕಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಬಲಗೈ ಸಂಘಕ್ಕೆ ತಾವು ಅವಕಾಶವನ್ನು ಕೊಟ್ಟು ಚಿಹ್ನೆಯನ್ನು ಕೊಟ್ಟು ಗೆಲ್ಲಿಸಬೇಕು ಅಂತ ಮನವಿ ಅಷ್ಟೇ. ಮಿಕ್ಕ ಅವ್ರಿಗೆ ಪದೇ ಪದೇ ಕೊಡ್ತಾರೆ ಅದು ನಾವು ಹೇಳೋಕ್ಕೆ ಬರೋದಿಲ್ಲ. ಅವ್ರ ಸ್ವಾರ್ಥಗಳೇನಿದೆಯೋ ನಮ್ಗೆ ಗೊತ್ತಿಲ್ಲ. ಅದು ನಮ್ಗೆ ಗೊತ್ತಿರೋದಿಷ್ಟೇ, ನಮ್ಗೆ ಅನ್ಯಾಯ ಆಗಿದೆ, ನಾವು ಮೇಜರ್ ಜನಾಂಗ ಇದ್ದೀವಿ, ಜನಾಂಗಕ್ಕೆ ಅವಕಾಶ ಕೊಡಲಿ. ಒಂದೇ ವರ್ಗಕ್ಕೆ ಮಣೆ ಹಾಕ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ. ನಮಗೂ ಮನಸ್ಸು ನೋವಾಗ್ತದೆ. ಅದು ಜನ ಯಾವ ಥರ ತೀರ್ಪುಗಳು ತಗೊಳ್ತಾರೋ ಮೂವರು ಚುನಾವಣೆ ಅದು ಹೇಳೋಕ್ಕಾಗೋದಿಲ್ಲ. ಏನು ನಿರ್ಧಾರ ನಾವು ಸೇರ್ತೀವಿ. ಏನು ಮುಳಬಾಗಿಲು ತಾಲೂಕೆ ಅಲ್ಲ, ಜಿಲ್ಲೆಯೆಲ್ಲ ಸೇರ್ತೀವಿ. ಎಲ್ಲ ತಾಲೂಕಿನಿಂದ ಬಲಗೈ ಸಂಘದವ್ರು ಒಂದು ಕಡೆ ಸೇರಿ ಯಾವ ಥರ ತೀರ್ಮಾನ ತಗೋಬೇಕು ಅನ್ನೋದು ಅದು ನಮಗೆ ಬಿಟ್ಟಿರ್ತಕ್ಕಂಥದ್ದು. ನಿಮ್ಮ ತೀರ್ಮಾನ ನಿಮ್ಮದಾದರೆ ನಮ್ಮದೇ ತೀರ್ಮಾನ ನಮ್ದಿರ್ತದೆ. ನಿಮ್ಮಿಂದ ನಾವಲ್ಲ, ನಮ್ಮಿಂದ ನೀವು.
ತೊಂದರೆಗೊಳಪಟ್ಟಿದ್ದೀವಿ, ಅಭಿವೃದ್ಧಿ ಕಾರ್ಯಗಳಿಲ್ಲ. ಮಾತು ಬಂದರೆ ಅವ್ರದ್ದೇ ಆದಂಥ ವರ್ಗಕ್ಕೆ ಸಹಾಯ ನೀಡುವಂಥ ಒಂದು ಸದುದ್ದೇಶ ಇಟ್ಕೊಂಡು ನಡ್ಸ್ಕೊಂಡು ಬರ್ತಾ ಇರ್ತಾರೆ. ಇದನ್ನು ಎಷ್ಟು ದಿನ ನೋಡ್ಕೊಂಡಿರೋಕ್ಕಾಗುತ್ತೆ? ನಿಮ್ಮಲ್ಲಿ ಜೊತೆಯಲ್ಲಿ ಕೈ ಕೊಟ್ಕೊಂಡು ಗೌರವವಾಗಿ ಭಯಭಕ್ತಿಯಿಂದ ನಡೆದಿರ್ಬೋದು, ಬಟ್ ನಮ್ಮಲ್ಲಿ ಅಭಿವೃದ್ಧಿ ಆಗಿರಬೇಕು. ಅದು ನಿಮ್ಗೆ ಹೆಚ್ಚಿರ್ಬೋದು, ನಮ್ಗೆ ಹೆಚ್ಚಿಲ್ಲ. ಏನೂ ಆಗಿಲ್ಲ, ಇದೇ ಕೂಗು. ನಾವು ಬಲಗೈ ಸಂಘದವರು, ಜನಾಂಗದವರು ಎಷ್ಟೋ ಜನ ಜಿಲ್ಲೆಯಲ್ಲಿ ಇದ್ದುಕೊಂಡು ಒಂದು ಅದು ಎಡಗೈ ಸಂಘದವ್ರಿಗೆ ವರ್ಗದವ್ರಿಗೆ ಕೊಡಬೇಕು ಅಂತ ಕಾರಣ ಏನಿದೆ? ನಾವೇನಾಗಬೇಕು? MLA MP ನಮ್ಮ ಪರವಾಗಿ ದುಡಿಯುತ್ತಿದ್ದಾರೆ, ಅವ್ರಿಗೆ ಅನ್ಯಾಯ ಆಗಿದೆ, ಇಸಲಿ ಕೊಡಲೇಬೇಕಂತ. MLC ನಮ್ಮ ಬಲಗೈ ಜನಾಂಗದವರಿಗೆ ಕೊಡಬೇಕು, ಇದುವರೆಗೂ ಇತಿಹಾಸದಲ್ಲಿ ಕೊಟ್ಟಿಲ್ಲ ಅವ್ರಿಗೆ ಅಂತ ಹೇಳಿದ್ರು. ಅವರೇ ದುಡಿಯುತ್ತಿದ್ದಾರೆ, ನಾವ್ಯಾಕೆ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ, ಪಕ್ಷದ ಚಿಹ್ನೆಯನ್ನು ಕೊಟ್ಟಿದ್ದಾರೆ, ಅದು ನಾಯಕರಿಗೆಲ್ಲ ಗೊತ್ತಿದೆ. ಬಟ್ ನಾವು ಅಂಕಿಅಂಶ ಹೇಳುವಂತ ಪ್ರಸ್ತಾವ ಬರೋದಿಲ್ಲ. ಅಂಕಿಅಂಶ ಕೂಡ ಹೇಳ್ತೀವಿ, ಹೇಳ್ಬೇಕು. ಮಿತ್ರರಿಗೆ ಸ್ವಾಗತ ಕೋರುತ್ತಾ, ಇವತ್ತಿನ ದಿನ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ZP ಕೃಷ್ಣಣ್ಣ, ಗೊಳ್ಳಲ್ ವೆಂಕಟೇಶು, ಸೀನಾ ಅಮರು, ಭೈರಪ್ಪ, ನಾಗರಾಜು, ಕೃಷ್ಣ, ಜಮನಲ್ ಕೃಷ್ಣ, ಮುನಂಟಪ್ಪ, ನಮ್ಮ ಕೃಷ್ಣ, ಗೋಪಸಂದ್ರ ಕೃಷ್ಣ, ಯಲ್ಲಪ್ಪ, ಹಿರಿ ರಾಮಪ್ಪ, ರಘು, ಕೃಷ್ಣಮೂರ್ತಿ, ಕೊತ್ತಮಂಗ್ಲ ಮತ್ತು ಮಹಿಳಾ ನಮ್ಮ ಅಕ್ಕ ತಂಗಿಯರಾಗಿರ್ತಕ್ಕಂಥವರು ಇವತ್ತಿನ ದಿನ ಮುಳಬಾಲ್ ತಾಲೂಕಿನ ಬಲಗೈ ಸಮಾಜದ ಮುಖಂಡರುಗಳು ಸೇರಿರ್ತಕ್ಕಂಥ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತಿನ ದಿನ ಏನಂದರೆ, ಮುಂದಿನ ಕೋಲಾರ ಲೋಕಸಭಾ ಮೀಸಲು ಕ್ಷೇತ್ರದಿಂದ ಯಾರನ್ನು ಆಯ್ಕೆ ಮಾಡಬೇಕು ಎಂಬುದರ ಬಗ್ಗೆ ಗೊಂದಲ ಇದೆ ಅಂತ ಹೇಳ್ಬಿಟ್ಟು ಕೆಲವರು ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದಿದೆ, ನೀವು ಕೂಡ ನೋಡಿರ್ತೀರ. ಆದರೆ 1952ರಿಂದ 67ರವರೆಗೂ ದೊಡ್ಡ ತಿಮ್ಮಯ್ಯ ಅಂತ ಹೇಳ್ಬಿಟ್ಟು ಒಬ್ಬ ತುಮಕೂರು ಡಿಸ್ಟಿಕ್ ಅವರು, ಆ ವ್ಯಕ್ತಿ, ಅವರಿಗೆ 1952ರಿಂದ 67ರವರೆಗೂ ದೊಡ್ಡ ತಿಮ್ಮಯ್ಯ ಎಂಬವರ ವ್ಯಕ್ತಿಗೆ ಲೋಕಸಭಾ ಕ್ಷೇತ್ರವನ್ನು ಕೊಟ್ಟಿದ್ದರು. ಆ ವ್ಯಕ್ತಿ ಜನಾಂಗ ಎಡಗೈ ಸಮಾಜ. ನಂತರ 67ರಿಂದ 84ವರೆಗೂ GY ಕೃಷ್ಣಣ್ಣವ್ರು ಕೊಟ್ಟಿದ್ರು, ಅಂದರೆ ಬೋವಿ ಸಮಾಜದವ್ರಿಗೆ. ಅರ್ಥ ಆಯ್ತಾ? ನಂತರ 84ರಿಂದ 89ವರೆಗೂ ಡಾಕ್ಟರ್ ವೆಂಕಟೇಶ್ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೊಟ್ಟಿದ್ರು, ಅವರು ಬೋವಿ ಸಮಾಜದವರು. ಅಂಕಿಅಂಶಗಳು ತಿಳ್ಕೊಡಿ. ನಂತರ 1989ರಿಂದ 89ರಲ್ಲಿ ಎಡಗೈ ಸಮಾಜದಲ್ಲಿ ಮತ್ತೆ ವೈ ರಾಮಕೃಷ್ಣ ಎಂಬವರಿಗೆ MP ಕಾಂಗ್ರೆಸ್ ಪಕ್ಷದ ವತಿಯಿಂದ MP ಟಿಕೆಟನ್ನು ಕೊಟ್ಟಿದ್ದರು. ತದನಂತರ 1991ರಿಂದ 2019ರವರೆಗೂ ನಮ್ಮ KH ಮುನಿಯಪ್ಪನವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ MP ಟಿಕೆಟನ್ನು ಕೊಟ್ಟಿದ್ದರು. ಅವರು ಸಣ್ಣ ಕೈಗಾರಿಕಾ ಮಂತ್ರಿ ಆಗಿದ್ದರು, ಮತ್ತು ರೈಲ್ವೆ ಮಂತ್ರಿ ಆಗಿದ್ದರು. ಸುಮಾರು 28 ವರ್ಷಗಳ ಕಾಲ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಥಾನಮಾನವನ್ನು ಕೊಟ್ಟಿದ್ದರು. ಆವತ್ತು ಲೆಫ್ಟು ಅಲ್ಲ, ರೈಟು ಅಲ್ಲ, ಇನ್ನೊಂದು ಸ್ಟ್ರೈಟು ಅಲ್ಲ, ಎಲ್ಲ ಮತದಾರರು ಕೂಡ ಎಲ್ಲರೂ ಕೂಡ ಪಕ್ಷ ಭೇದವಿಲ್ಲದೆ ಮತ್ತು ಜಾತಿ ಭೇದವಿಲ್ಲದೆ ಎಲ್ಲರೂ ಕೂಡ ಆತನ ಬೆಂಬಲಿಸಿ 28 ವರ್ಷಗಳ ಕಾಲ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದೆವು. ತದನಂತರ ಅವರು ಈಗ ಕೂಡ ದೇವನಹಳ್ಳಿಯಲ್ಲಿ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ, ಮತ್ತು ಆಹಾರ ಮಂತ್ರಿ ಆಗಿದ್ದಾರೆ, ಮತ್ತು ಆತನ ಮಗಳಾದಂತಹ ರೂಪಮ್ಮನವರು ಕೂಡ KGF ಕ್ಷೇತ್ರದಲ್ಲಿ MLA ಆಗಿ ಶಾಸಕರಾಗಿದ್ದಾರೆ. ಆ ಒಂದು ದೃಷ್ಟಿಯಿಂದ ನಿಗಮ ಮಂಡಳಿ ಕೂಡ ಅಧ್ಯಕ್ಷರಾಗಿದ್ದಾರೆ. ಈಗ 1952ರಿಂದ ಇದುವರೆಗೂ ಬಲಗೈ ಸಮಾಜದವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಯಾರಿಗೂ ಕೂಡ ಅವಕಾಶ ಕೊಟ್ಟಿಲ್ಲ. ಯಾರಿಗೂ ಕೂಡ ಇದುವರೆಗೂ ಕೂಡ ಅವಕಾಶ ಕೊಟ್ಟಿಲ್ಲ. ನಾವು ಕೇಳ್ತಾ ಇರೋದಿಷ್ಟೇ, ಈ ಸಲ ಕಾಂಗ್ರೆಸ್ ಪಕ್ಷದಿಂದ ಬಲಗೈ ಸಮಾಜದಕ್ಕೆ
ಒಂದು ಅವಕಾಶವನ್ನು ಕೊಡಬೇಕಂತ ಹೇಳ್ಬಿಟ್ಟು ನಮ್ಮ ಮುಳಬಾಲ್ ತಾಲೂಕು ಬಲಗೈ ಸಮಾಜದಿಂದ ನಾವು ಒತ್ತಾಯ ಮಾಡುತ್ತಿದ್ದೇವೆ ಹೈಕಮಾಂಡ್ನವರಿಗೆ. ಯಾಕಂತಂದರೆ ಇತ್ತೀಚೆಗೆ ಕೆಲವರು ನಮ್ಮದು ಯಾರು ನಾನು ಆ ಮಾತು ಆ ಬಾಯಲ್ಲಿ ಬರಬೇಕಂದ್ರೆ ನನಗೆ ಕೂಡ ಸ್ವಲ್ಪ ಬೇಜಾರಾಗ್ತದೆ. ಕೆಲವರು ಚಿಕ್ಕ ತಾಳಿ ದೊಡ್ಡ ತಾಳಿ ಅಂತ ಹೇಳ್ಬಿಟ್ಟು ರೇಣುಕ ಯಲ್ಲಮ್ಮ ಇನ್ನೊಂದು ಚೌಡೇಶ್ವರಮ್ಮ ಈ ಥರ ಭಾವನೆಗಳು ಇಟ್ಕೊಂಡು ಪ್ರೆಸ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಒಂದು ನಿಮಿಷ ಅದನ್ನು ಸ್ಪಷ್ಟವಾಗಿ ಹೇಳ್ಬಿಡ್ತೀವಿ. ಅದನ್ನು ಡಿವೈಡೆಡ್ ಇದು ಯಾಕೆ ಈ ಥರ ಮೀಡಿಯಾಗಳಲ್ಲಿ ಬರ್ತಾ ಇದೆ ಅಂದರೆ ಇದನ್ನು ಡಿವೈಡೆಡ್ ಮಾಡೋಕ್ಕೆ, ನಮ್ಮಲ್ಲಿ ಡಿವೈಡೆಡ್ ತನ್ನ ಸ್ವಾರ್ಥಕ್ಕಾಗಿ ಇಬ್ಬಾಗ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಭೇದ ಬಲಗೈ ನಾವಷ್ಟೇ, ಚಿಕ್ಕದು ಇಲ್ಲ ದೊಡ್ಡದು ಇಲ್ಲ. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ನಮಗೆ ರಿಸರ್ವೇಶನ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಶಿಕ್ಷಣಕ್ಕಾಗಿ ಶಿಕ್ಷಣ ಪಡೀರಿ, ಶಿಕ್ಷಣದಲ್ಲಿ ಮತ್ತೆ ರಾಜಕೀಯವಾಗಿ ನಮ್ಮ ಜನಾಂಗಕ್ಕೆ ಅವಕಾಶಗಳನ್ನು ಪಡಿಬೇಕು ಅಂತ ಹೇಳ್ಬಿಟ್ಟು ಅವರ ಹೋರಾಟ ಎಷ್ಟು ಅಂತ ಹೇಳ್ಬಿಟ್ಟು ದೇವರಿಗೆ ಗೊತ್ತು, ನಮಗೂ ಗೊತ್ತು. ಆದರೆ ಯಾಕಂದರೆ ನಮ್ಮ ಜನಾಂಗದ ಪರವಾಗಿ, ನಮ್ಮ ಸಮಾಜದ ಪರವಾಗಿ ಜನಪ್ರತಿನಿಧಿಗಳು ಹೋಗಬೇಕು. ನಮ್ಮ ಜನಪರವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರಂಗದಲ್ಲೂ ಕೂಡ ಅವ್ರನ್ನ ಮುಂದೆ ತರಬೇಕು ಆರ್ಥಿಕವಾಗಿ ಅಂತ ಹೇಳ್ಬಿಟ್ಟು ನಮ್ಮ ಪ್ರತಿನಿಧಿಗಳು ಇರಬೇಕು ಅಂತ ಹೇಳ್ಬಿಟ್ಟು ರಿಸರ್ವೇಷನ್ ಕೊಡಿಸ್ಕೊಟ್ರು. ಇದೇನಾಯಿತು, ಬರ್ತಾ ಅವರ ಕುಟುಂಬಕ್ಕೆ ಮಾತ್ರ ಸೀಮಿತವಾಯಿತು ರಾಜಕೀಯವಾಗಿ. ಇದನ್ನು ನೋಡಿ, ಈಗ ಬೇರೆಯವ್ರಿಗೆ ಅವಕಾಶ ಕೊಡಬೇಕಾಗಿತ್ತು. ಸಾಕು, ನನಗೆ 28 ವರ್ಷ ನನಗೆ ಅವಕಾಶ ಕೊಟ್ಟಿದ್ದಾರೆ, ನನ್ನ ಮಗಳಿಗೆ ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? ಈಗಲೂ ನನಗೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ಈ ಕ್ಷೇತ್ರ ಬೇರೆಯವ್ರಿಗೆ ಕೊಡೋಣ. ಯಾರು ಈ ರಾಜಕೀಯವಾಗಿ ವಂಚಿತರಾಗಿದ್ದಾರೋ ಅಂಥ ಜನಾಂಗಕ್ಕೆ, ಅಂಥ ಸಮಾಜಕ್ಕೆ ನಾವೇ ಮುಂದೆ ನಿಂತು ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ದೃಢ ಸಂಕಲ್ಪ ಮಾಡಬೇಕಾಗಿತ್ತು. ಆದರೆ ಇನ್ನೂ ಸ್ವಾರ್ಥ ಇದೆ ಅಂತ ಹೇಳ್ಬಿಟ್ಟು ನಮಗೆ ಅರ್ಥವಾಗ್ತಾ ಇದೆ. ಅದನ್ನು ಬಿಟ್ಟು ಮತ್ತೆ ಈ ಚಿಕ್ಕದು ದೊಡ್ಡದು ಅನ್ನೋ ಭೇದ ಭಾವನೆ ಬಿಡಬೇಕು, ಆ ಮನಸ್ಥಿತಿಗಳು ಇರಬಾರದು ಅಂತ ಹೇಳ್ಬಿಟ್ಟು ನಮ್ಮ ಸಮಾಜದಲ್ಲಿ ಕಳಕಳಿಯಿಂದ ನಾವೆಲ್ಲ ಒಂದೇ ಅಂತ ಹೇಳ್ಬಿಟ್ಟು ನಾವು ಪ್ರತಿಪಾದನೆ ಮಾಡಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಯಾಕಂತಂದರೆ ಇವತ್ತು ಜಿಲ್ಲೆಯಲ್ಲಿ ಜನರಲ್ 2 ಬಿಟ್ಟರೆ ಎಲ್ಲ ಜನರಲ್ MLAಗಳೇ ಇರೋದು. ಮಾಲೂರು ಆಗ್ಬೋದು, ಶ್ರೀನಿವಾಸಪುರ ಆಗ್ಬೋದು, ಚಿಂತಾಮಣಿ ಆಗ್ಬೋದು, ಶಿಡ್ಲಘಟ್ಟ ಆಗ್ಬೋದು, ಮತ್ತು ಮಾಲೂರು ಆಗ್ಬೋದು, ಕೋಲಾರ ಆಗ್ಬೋದು, ಇವರೆಲ್ಲರೂ ಕೂಡ ಈ ಸಾರಿ ಎಲ್ಲ ಸಮಾಜಕ್ಕೆ, ಈ ರಿಸರ್ವೇಷನ್ಗೆ ಯಾರ್ಯಾರು ಬರ್ತಾರೋ ಎಲ್ಲ ಸಮಾಜಕ್ಕೆ ಅವಕಾಶ ಸಿಕ್ಕಿದೆ. ಈ ಬಲಗಾಯಿ ಸಮಾಜಕ್ಕೆ ಅವಕಾಶ ಸಿಕ್ಕಿಲ್ಲ, ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪರವಾಗಿ ಇವತ್ತು ಕೊತ್ತೂರು ಮಂಜುನಾಥ್ ಮತ್ತು SN ನಾರಾಯಣಸ್ವಾಮಿ, ನಂಜೇಗೌಡರು, MLC ಅನಿಲ್ ಕುಮಾರ್ ಇವರೆಲ್ಲರೂ ಕೂಡ ಧ್ವನಿ ಎತ್ತಾ ಇದ್ದಾರೆ. ಅವ್ರಿಗೆಲ್ಲರೂ ಕೂಡ ನಮ್ಮ ಬಲಗಾಯಿ ಸಮಾಜದ ಪರವಾಗಿ ನಾವು ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಆ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ಕೂಗು ಇವತ್ತು ಕೊತ್ತೂರು ಮಂಜುನಾಥ್ ಅವರು ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಅವರು ವೈಯಕ್ತಿಕವಾಗಿ ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಯಾಕಂದರೆ ಈ ಸಮಾಜಕ್ಕೆ ಅನ್ಯಾಯ ಆಗಿದೆ, ಆ ದೃಷ್ಟಿಯಿಂದ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು, ಸಾಮಾಜಿಕವಾಗಿ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಕೊತ್ತೂರು ಮಂಜುನಾಥ್ರವರು ನಮ್ಮ ಪರವಾಗಿ ಧ್ವನಿ ಎತ್ತಿದರೆ ಅವರಿಗೆ ಪ್ರತ್ಯೇಕವಾಗಿ ನಾವು ಅಭಿನಂದನೆಗಳನ್ನು ನಾವು ಸಲ್ಲಿಸಬೇಕಾಗಿದೆ. ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಕೂಡ, ಕೆಲವರು ನಮ್ಮ ಹೇಳ್ತೀನಿ ಅವರ ಹೆಸರು ಕೂಡ, ನಮ್ಮ ಡಾಕ್ಟರ್ ಮುನಿಯಪ್ಪ ಅವರು ನಮ್ಮ ಮಾವನೇ ಆಗಬೇಕು, ಅವ್ರ ಮಗ ಒಬ್ಬರು ಲೋಹಿತ್ತು. CM ಮುನಿಯಪ್ಪ ಕೊಡುಗೆ ಏನು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. 40 ವರ್ಷ ದಲಿತ ಚಳವಳಿಯನ್ನು ಹುಟ್ಟಾಕಿರ್ತಕ್ಕಂಥ ವ್ಯಕ್ತಿ ಯಾರಂದರೆ CM ಮುನಿಯಪ್ಪ. ಅವ್ರ ಜೊತೆಯಲ್ಲಿ ನಾವು ಸಮಕಾಲೀನವರು, ಅವ್ರ ಜೊತೆಯಲ್ಲಿ ಇದ್ದಂಥವರು ನಾವು. ಅವರ ನುಡೆ ಅವರು ಏನು ಅಂತ ಹೇಳ್ಬಿಟ್ಟು ನಮಗೆ ವೈಯಕ್ತಿಕವಾಗಿ ಕೂಡ ಗೊತ್ತಿದೆ. ಅವ್ರ ಬಗ್ಗೆ ಕೊಡುಗೆ ಏನಂತ ಹೇಳಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಊಟ ಇಲ್ಲದೆ ಹಸುವಿನಿಂದ ನಾವು ಹೋರಾಟಗಳು ಮಾಡಿದ್ದೀವಿ ಈ ಸಮಾಜಕ್ಕಾಗಿ, ಈ ಜನಕ್ಕಾಗಿ. ಅಂಥವ್ರ ಬಗ್ಗೆ ನಾವು ಸಲೀಸಾಗಿ ಮಾತಾಡಬಾರ್ದು. ಲೋಹಿತ್ ಬಾಮೈದನಾಗಬೇಕು. ಆದರೆ ಕೂಡ ಲೋಹಿತ್ತು ದೊಡ್ಡವ್ರ ಬಗ್ಗೆ ಮಾತಾಡುವಾಗ ಇನ್ನು ಚಿಕ್ಕ ಹುಡುಗ ಅದನ್ನ ಮಾತಾಡಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡಿ ಕೇಳಲಿ, ನಮಗೂ ಅವಕಾಶ ಕೊಡಿ ಅಂತ ಕೇಳಲಿ. ಆದರೆ ನಾವು ಚಿಕ್ಕ ತಾಳಿ
ಅವ್ರ ದೊಡ್ಡ ಈ ಭಾವನೆಗಳಿಟ್ಕೊಂಡು ಯಾರು ಕೂಡ ರಾಜಕೀಯಕ್ಕೆ ಬರಬಾರ್ದು. ಬಂದರೂ ಕೂಡ ಅವ್ನು ಇದೇ ರೀತಿ ದೃಷ್ಟಿಯಲ್ಲಿ ಬೇರೆ ದೃಷ್ಟಿಯಲ್ಲಿ ನೋಡ್ತಾರೆ. ಅದನ್ನೆಲ್ಲ ಕೂಡ ತಪ್ಪುಗಳನ್ನು ತಿದ್ದುಕೊಂಡು ಮುಂದಿನ ರಾಜಕೀಯವಾಗಿ ನಾವು ಎಲ್ಲರೂ ಜನರಲ್ ಆಗಿರ್ಬೇಕು. ಜನರಲ್ ಆಗಿ ಹೋದರೆ ಅವ್ರಿಗೆ ಮುಂದಿನ ಭವಿಷ್ಯ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ಲೋಹಿತ್ಗೆ ಸೂಕ್ಷ್ಮವಾಗಿ ನಾನು ಹೇಳೋಕ್ಕೆ ನಾನು ಬಯಸ್ತೀನಿ. ಮತ್ತು ಇನ್ನೊಂದೇನೆಂದರೆ ನಾವು ಲೋಕಸಭಾ ಮೀಸಲು ಕ್ಷೇತ್ರದಿಂದ 2024 ಏನು ಲೋಕಸಭಾ ಚುನಾವಣೆ ಬರ್ತಾ ಇದೆ, ಇಡೀ 8 ತಾಲೂಕುಗಳು ಒಳಪಟ್ಟಿರ್ತಕ್ಕಂಥ ಈ ಜಿಲ್ಲೆ, ನಮ್ಮ ಹಿರಿಯರು ಹೇಳ್ತಾಯಿದ್ರು KGF ಮೀಸಲು, ಬಂಗಾರಪೇಟೆ ಮೀಸಲು ಮತ್ತು ಮುಳಬಾಗಿಲು ಮೀಸಲು ಅಂತ. ಇನ್ನು ಉಳಿದ 5 ತಾಲೂಕುಗಳು ಜನರಲ್ ಆಗಿರ್ತವೆ. ಭಾಳ ನೋವಿನ ಒಂದು ಪರಿಸ್ಥಿತಿ ಇವತ್ತು ಬಲಗೈ ಜನಾಂಗಕ್ಕೆ ಒದಗಿ ಬಂದಿದೆ, ಈ ಜಿಲ್ಲೆಗೆ ಒದಗಿ ಬಂದಿದೆ. ಯಾಕೆಂತಂದರೆ ನಾವು ಈ ಸಮಾಜದಲ್ಲಿ 3,80,000 ಜನಸಂಖ್ಯೆ ಇದ್ಕೊಂಡು ಸಹ ನಮಗೆ ಎಷ್ಟು ಮೋಸ ಆಗ್ತಾಯಿದೆ ಅಂತಂದರೆ ಅಷ್ಟು ಮೋಸ ಆಗ್ತಾಯಿದೆ. ಭಾಳ ನೋವಿನ ಸಂಗತಿ ಈ ವಿಷಯದಲ್ಲಿ. ಇಡೀ 50-60 ವರ್ಷಗಳ ಇತಿಹಾಸದಲ್ಲಿ ಈ ಕೋಲಾರ ಜಿಲ್ಲೆ ರೈಟ್ ಕಮ್ಯುನಿಟಿಗೆ ಕೊಡ್ದಿರಾ ಭಾಳಷ್ಟು ನೋವುಂಟು ಮಾಡ್ತಾಯಿದೆ. ಏನೋ ಪಾಳ್ಯಗಾರದ್ದು ಅವರೇ ಅವ್ರ ಮಕ್ಕಳು MLA ಗಳಾಗಬೇಕು, ಅವರು ಹಳೆಯಂದರು ಮತ್ತು ಲೋಕಸಭೆಗೆ ಸ್ಪರ್ಧಿಸಬೇಕು ಅಂತ ಏನು ಇವತ್ತಿನ ದಿವಸ ತೀರ್ಮಾನಗಳಾಗ್ತಾ ಇದ್ದಾವೆ, ದಯವಿಟ್ಟು ಅದು ಬದಿಗೊತ್ತಬೇಕು ಅಂತ ಇಡೀ ಜಿಲ್ಲೆಯಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾಕೆ ಅಂತಂದರೆ ಇವಾಗ ಹೇಳ್ತಾಯಿದ್ರು ಹಿರಿಯರು, KH ಮುನಿಯಪ್ಪನ ಒಬ್ಬಂದೇ ಅಲ್ಲ ಈ ಒಂದು ಆಡಳಿತ. ಈ ಜಿಲ್ಲೆ ನಾವೇನಾದರೂ ಮನಸ್ಸು ಮಾಡಿದರೆ 2019 ಇದಕ್ಕೆ ರಿಪೀಟ್ ಆಗ್ತದೆ. ಏನೋ ಅವ್ರ ಕುಟುಂಬಕ್ಕಾಗಲಿ ಅವ್ರಿಗಾಗಲಿ ಕೊಟ್ಟರೆ 2019ಕ್ಕೆ ರಿಪೀಟ್ ಆಗ್ತದೆ. ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಈ ಜಿಲ್ಲೆಯಲ್ಲಿ ಭಾಳ ಜನಸಂಖ್ಯೆ ಇರ್ತಕ್ಕಂಥ ಒಂದು ಜನಾಂಗದವ್ರು ನಾವು, ನಮ್ಮ ಜನಾಂಗಕ್ಕೆ ಕೊಡಿ ಅಂತ ಒಕ್ಕಲೂರಿನಿಂದ ನಾವು ಇವತ್ತು ದಿವಸ ಇಡೀ ತಾಲೂಕಿನಲ್ಲಿ ಇಡೀ ಜಿಲ್ಲೆಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಏನು ನಮ್ಮ ಗೆಳೆಯರು ಹಿರಿಯರು ಇಷ್ಟೊತ್ತು ಹೇಳಿದರು, ಅವ್ರ ಮಾತು ಪ್ರಕಾರ ಈ ಜಿಲ್ಲೆ ಮತ್ತೊಮ್ಮೆ ನಮ್ಮ ರೈಟ್ ಕಮ್ಯುನಿಟಿ ಕೊಟ್ಟರೆ ಗೆಲ್ಲಿಸ್ಕೊಂಡು ಬರ್ಬೋದು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿ ಯಾರಿಗೇ ಕೊಡಲಿ, ನಾವು ಅವರು ಇವ್ರ ಹೆಸರು ಹೇಳ್ಕೊಳ್ತು ನಾವು ಚೆನ್ನಾಗಿರಲ್ಲ. ದಯವಿಟ್ಟು ರೈಟ್ ಕಮ್ಯುನಿಟಿ ಕೊಟ್ಟರೆ ಈ ಜಿಲ್ಲೆಗೆ ಒಳ್ಳೆ ಹೆಸರು ಬರುತ್ತೆ, ಈ ರಾಜ್ಯಕ್ಕೆ ಒಳ್ಳೆ ಹೆಸರು ಬರುತ್ತೆ. ಏನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ, ಏನು DK ಶಿವಕುಮಾರ್ ಸಾಹೇಬ್ರು ಇದ್ದಾರೆ, ಏನು ಮಲ್ಲಿಕಾರ್ಜುನ ಸಾಹೇಬ್ರು ಇದ್ದಾರೆ, ಏನು ರಾಜ್ಯ ಡೆಲ್ಲಿಯಲ್ಲಿರ್ತಕ್ಕಂಥ ವರಿಷ್ಠರಾಗಿರ್ಬೋದು, ಅವ್ರು ಮನಸ್ಸು ಮಾಡಬೇಕು. ಈ ಜಿಲ್ಲೆ ಕೋಲಾರ ಜಿಲ್ಲೆ ಮೀಸಲಾತಿ ಜಿಲ್ಲೆ ಇಷ್ಟು ವರ್ಷಗಳಿಂದ ಯಾರು ಕೊಟ್ಟಿದೆ ಅಂತ ಅವ್ರಿಗೂ ಗೊತ್ತಿದೆ. ಇದನ್ನು ನಾಟಕಗಳಾಡ್ಕೊಂಡು ಇಡೀ ರಾಜ್ಯವನ್ನೇ ಸುತ್ತಾಡಿಕೊಂಡು ಇವತ್ತು ಪದವಿಯಲ್ಲಿ ಇದ್ಕೊಂಡು ಮತ್ತೆ ನಮಗೂ ಬೇಕು ಅಂತಂದರೆ ಇದು ಅರ್ಥ ಇಲ್ಲದ ಬದುಕು. ಹಾಗಾಗಿ ನಾವು ಒಕ್ಕಲೂರಿಂದ ಹೇಳೋದಿಷ್ಟೇ, ನಮ್ಮ ಕೋಲಾರ ಜಿಲ್ಲೆಗೆ ರೈಟ್ ಕಮ್ಯುನಿಟಿ ಕೊಟ್ಟರೆ ಬಹುಮತವಾಗಿ ಗೆಲ್ಲಬಹುದು ಅಂತ ನಾನು ಸ್ವಇಚ್ಛೆಯಿಂದ ಹೇಳ್ತಾ ಈ ಒಂದು 2 ಮಾತುಗಳ ಅವಕಾಶ ಕೊಟ್ಟಿದ್ದಕ್ಕೆ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಷ್ಟೇ ಮ್ಯಾಟ್ರ್ ಏನೂ ಇಲ್ಲ, ಮ್ಯಾಟ್ರ್ ಎಲ್ಲ ಹೇಳಿದ್ದಾರೆ. ಮಾಧ್ಯಮ ಮಿತ್ರರಿಗೆ ವಂದಿಸ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಬಲಗೈ ಮುಖಂಡರಿಗೆ ವಂದಿಸ್ತಾ, ಏನು ಇವತ್ತು ಪತ್ರಿಕಾ ಮಾಧ್ಯಮದ ಕರೆದಿದ್ದಾರೆ, ಈ ವಿಚಾರ ಇಷ್ಟೊತ್ತು ನಮ್ಮ ಹಿರಿಯರೆಲ್ಲ ಹೇಳಿದ್ದಾರೆ. ಸ್ವತಂತ್ರ ಬಂದು 75 ವರ್ಷ ಆಗಿ ಅಮೃತ ಮಹೋತ್ಸವವನ್ನು ನಡೀತಾ ಇದೆ. ಎಲ್ಲ ಜನಾಂಗಕ್ಕೂ, ಈಗ ಬೋವಿ ಜನಾಂಗಕ್ಕೆ ನಮ್ಮ ಸ್ನೇಹಿತರು ಹೇಳಿದ್ದಾರೆ, ಬೋವಿ ಜನಾಂಗಕ್ಕೂ ಕೊಟ್ಟಿದ್ದಾರೆ ಈ ಕೋಲಾರ ಜಿಲ್ಲೆಯಲ್ಲಿ 2 ಸತಿ. ಮತ್ತು ಲೆಫ್ಟ್ ಅವ್ರಿಗೂ 40 ವರ್ಷದಿಂದ ಕೊಟ್ಟಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷದಿಂದ ಬಲಗೈ ಜನಾಂಗಕ್ಕೆ ಕೊಟ್ಟಿಲ್ಲ ಅನ್ನೋ ಒಂದು ವಾದ ನಮ್ಮದಷ್ಟೇ. ಹಾಗಾಗಿ ಕೋಲಾರ ಜಿಲ್ಲೆಯಲ್ಲಿ ಬಲಗೈ ಜನಾಂಗದಲ್ಲಿ ಯಾರಿಗಾದ್ರೆ ಆಗಿರಲಿ, ನಮಗೆ ಪಕ್ಷಭೇದ ಇಲ್ಲ, ಅವ್ರವ್ರ ವ್ಯಕ್ತಿವಾಗಿ ಹೇಳ್ಕೊಬೋದು, ನಮಗೆ ಪಕ್ಷಭೇದ ಇಲ್ಲ. ಬಲಗೈ ಜನಾಂಗದಲ್ಲಿ ಯಾರಿಗೇ ಕೊಟ್ಟರು ಕಾಂಗ್ರೆಸ್ ಪಕ್ಷದಿಂದ ನಾವೆಲ್ಲರೂ ಒಟ್ಟಿಗೆ ಸಹಕಾರ ಮಾಡಿ ಪಕ್ಷಕ್ಕೆ ದುಡಿತೀವಿ. ಇಲ್ಲ ಅಂದರೆ ಇದನ್ನೇ ಮೀರಿ ಏನಾದರೂ ಬೇರೆಯವ್ರು ಕೊಟ್ಟರೆ ರೈಟ್ ಕಮ್ಯುನಿಟಿ ಏನು ಅನ್ನೋದು ಅವಾಗವಾಗ ಒಂದೊಂದು ಸರ್ತಿ ನಾವು ತೋರಿಸ್ತಾ ಇರ್ತೀವಿ. ಈ ಸರ್ತಿನೂ ನಮ್ಮ ಬಲ ಪ್ರದರ್ಶನ ತೋರಿಸ್ತೀವಿ. ಯಾಕಂದರೆ ಇದನ್ನು ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಮನೆಯೆಲ್ಲ ಕೋಲಾರಲ್ಲಿ ಒಂದು ಪತ್ರಿಕೆಯಲ್ಲಿ ಯಾರೋ ಒಬ್ಬರು ಸ್ನೇಹಿತರೇನು ಮಾತಾಡಿದರು ವಿಚಾರ, ಬಲಗೈ ಜನಾಂಗದಲ್ಲಿ ಎಲ್ಲಮ್ಮ ಬಳಗದವ್ರು ಕೊಡಿ ಅಂತ. ನಮಗೆ ಎಲ್ಲಮ್ಮ ಬಳಗನೂ ಇಲ್ಲ, ಇನ್ನೊಮ್ಮ ಬಳಗನೂ ಇಲ್ಲ, ನಮ್ಮದೆಲ್ಲ ಒಂದೇ ಬಳಗ, ಬಲಗೈ ಜನಾಂಗದಲ್ಲಿ ಯಾರಿಗೇ ಕೊಟ್ಟರು ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಕೆಲಸ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹಾಗಾಗಿ ದಯವಿಟ್ಟು ಮಾಧ್ಯಮದ ಮುಖಾಂತರ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಇದೊಂದು ಎಚ್ಚರಿಕೆ ಅನ್ಕೋಬೋದು.
ಎಲ್ಲ ಇದ್ರ ಜೊತೆಗೆ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರು ಇದಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಅದರಲ್ಲಿ ಸ್ಪೆಷಲಾಗಿ ಹೇಳ್ಬೇಕಂದ್ರೆ ನಮ್ಮ ಕೊತ್ತೂರು ಮಂಜು ಅವರು ಎಲ್ಲೇ ಇದ್ರು ಮುಳಬಾಗಿಲಿನಲ್ಲಿ ಶಾಸಕರಾಗಿದ್ದಾಗೂ ಇಲ್ಲಿರ್ತಕ್ಕಂಥ TPS ಆಗಿರ್ಬೋದು, ZPಗಳಾಗಿರ್ಬೋದು, ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿರ್ಬೋದು, ಕೌನ್ಸಿಲರ್ಸ್ ಆಗಿರ್ಬೋದು, ಎಲ್ಲರನ್ನೂ ದಲಿತ ಜನಾಂಗದಲ್ಲಿ ಅತಿ ಹೆಚ್ಚಾಗಿ ಏನು SCಗಳನ್ನು ನೋಡ್ಕೊಂಡಿದ್ದಾರೆ. ಹಾಗಾಗಿ ಅವರು ಇದನ್ನು ವಾಯ್ಸ್ ಮಾಡಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ನಾವು ಇಷ್ಟೇ ಹೇಳ್ತಾ ಇರೋದು, ಬಲಗೈ ಜನಾಂಗಕ್ಕೆ ಈ ಸರ್ತಿ MP ಸೀಟನ್ನು ಅನೌನ್ಸ್ ಮಾಡಬೇಕು. ಅದು ಯಾರಿಗೇ ಕೊಡಲಿ, ನಾವೆಲ್ಲ ಇನ್ನೂ ಒಂದು ಸರ್ತಿ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರಿಗೆ ಕಾಂಗ್ರೆಸ್ ಸಪೋರ್ಟ್ ಬರೋಕ್ಕೆ, ಯಾಕಂದರೆ ನಮ್ಮಲ್ಲಿ ಭಿನ್ನ ಭೇದಗಳು ಟ್ರೈ ಮಾಡ್ತಾ ಇದ್ದಾರೆ, ಚಿಕ್ಕದು ದೊಡ್ಡದಾರೆ, ಇವೆಲ್ಲವೂ ನಾವು ಬದಿಗೊತ್ತಿ ಪಕ್ಷಕ್ಕೆ ದುಡಿತೀವಿ ಅಂತ ಹೇಳ್ತಾ ನನಗೆ 2 ಮಾತು ಮಾತಾಡ್ತೀನಿ. ಎಲ್ರಿಗೂ JBM ವಂದಿಸ್ತಾ, ನಾವು ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ಕೊಂಡು ಬಂದಿದ್ದೀರಿ. 1967ರಿಂದ ಇಂದುವರೆಗೂ ರೈಟ್ ವರ್ಗಕ್ಕೆ 52ರಿಂದ 91ರವರೆಗೂ ಇಂದುವರೆಗೂ ನಮಗೆ ಅವಕಾಶ ಕಲ್ಪಿಸಿಕೊಟ್ಟಿಲ್ಲ, ಏನು ಪಾರ್ಲಿಮೆಂಟ್ಗೆ ಹೋಗೋದಕ್ಕೆ. ಈ ವಿಚಾರದಲ್ಲಿ ನಾನು KH ಮುನಿಯಪ್ಪರ ಪರಮ ಬಂಟು. ನಾವು ದುಡ್ದಿದ್ದೀರಿ, ತಮಗೋಸ್ಕರ ಶ್ರಮ ಪಟ್ಟಿದ್ದೀರಿ, ನೋವನ್ನು ಪಟ್ಟಿದ್ದೀರಿ. ರೈಟ್ ವರ್ಗದಲ್ಲಿ ನಾವು ಸತತವಾಗಿ ತಮ್ಗೆ ಬೆಂಬಲವನ್ನು ಕೊಡ್ತಾ ಪಲ್ಲೆ ತಿರುಗಿ ಹಳ್ಳಿ ಸುತ್ತಿ ಡಬ್ಬು ಹೊಡ್ಕೊಂಡು ಕಾಂಗ್ರೆಸ್ ಪಕ್ಷ ಕೈಗುರ್ತು ಹೇಳ್ಕೊಂಡು ತಮ್ಮನ್ನು ಸಾಕಷ್ಟು ನಾವು ಡೆಲ್ಲಿಗೆ ಕಳಿಸ್ಕೊಟ್ಟಿದ್ದೀರಿ. ಆಹಾರ ಸಚಿವರಾಗಿದ್ದರಲ್ಲಿ, ಆಮೇಲೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಸಚಿವರಾಗಿದ್ದರು, ರೈಲ್ವೆ ಮಿನಿಸ್ಟರ್ ಆಗಿದ್ದರು. ಆದರೂ ಇದುವರೆಗೂ ನಮಗೇನು ಅಲ್ಲಿ ಯಾವುದೇ ಒಂದು ಸ್ಥಾನಮಾನಗಳನ್ನು ಎಲ್ಲ ಒಂದು ನಾಮಿನಿ ಡೈರೆಕ್ಟಾಗಿ ಕೂಡ ನಮ್ಮನ್ನು ಮಾಡಿಲ್ಲ. ಅಲ್ಲ, ನಮ್ಮ ನೋವು ನಾವು ಹೇಳ್ಕೊಂತೀರಿ. ಆದರೆ 1967ರಿಂದ ಇಂದುವರೆಗೂ ಯಾವುದೇ ಕಾರಣಕ್ಕೆ ಬಲಗೈ ಎಡಗೈ ಅನ್ನೋ ಒಂದು ಭಾವನೆ ಇಲ್ದಿರ ಬಾನ್ಸೇನ್ ಅಂಟು ಗುಲಾಂಪೋರ್ ಇದರಲ್ಲಂಟ ನೀ ಚೆಲ್ಲಿನ ಚೆಲ್ಲಿನಿ ಅಸೇ ತುಸೇ ಮನುಟುಂಟೆ ಸಿಂಧಬಯಿ ಕುಸುನ್ನವ ಮಾಲನ್ನಾನು ಸಿಂಬಾಮಯ್ಯಿಲೇವರೋ ಮಾದಿಗನ್ನ ಅನ್ನೋ ಒಂದು ಮನೋಭಾವದಲ್ಲಿ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂಗಿದ್ದವ್ರು, ನಾವು ಒಡಗುಡ್ದಂಗಿದ್ದವ್ರು. ನಾವು ಅದರಲ್ಲಿ ಇಬ್ಬಾಗ ಮಾಡ್ತಕ್ಕಂಥ ಒಂದು ದೃಷ್ಟಿ ತಮ್ಮಲ್ಲೇ ಬಂತು. ರೈಟು ಲೆಫ್ಟು ಅನ್ನೋ ಭಾವನೆಗಳನ್ನು ಉಂಟು ಮಾಡ್ತೇವೆ ತಾವು. ನಾವು ಯಾವತ್ತೂ ರೈಟು ಲೆಫ್ಟು ಅನ್ನೋ ಭಾವನೆಗಳನ್ನು ನಾವು ಉಂಟು ಮಾಡ್ಕೊಂಡು ಬಂದಿಲ್ಲ. ತಮ್ಮನ್ನು ಸತತವಾಗಿ ನಾವು 35 ವರ್ಷಗಳ ಕಾಲ ನಾವು ಗೆದ್ದಿಸಿ ತಮ್ಮನ್ನು ಪಾರ್ಲಿಮೆಂಟ್ಗೆ ಕಳಿಸಿಲ್ಲ ಸ್ವಾಮಿಗಳೇ. ಆದರೆ ಇವತ್ತು ರೈಟ್ ವರ್ಗದಲ್ಲಿ ಸೂಕ್ತ ಒಬ್ಬ ನಾಯಕ ಯಾರು, ನಮ್ಮ CM ಮುನಿಯಪ್ಪನವರು. ಯಾರೋ ಒಬ್ರು ರೈಟ್ ವರ್ಗದಲ್ಲಿ ಯಾರೋ ಒಬ್ರು, ಆಯ್ತು ಮಾತಾಡಬೇಡ. ಇದರಲ್ಲಿ ನಾವು ಊರೂರು ಸುತ್ತಾಡಿದ್ದೀರಿ, ಜನರಿಗೆ ಮನವರಿಕೆ ಕೊಟ್ಟಿದ್ದೀರಿ, ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಮುಳಬಾಗಿಲು ತಾಲೂಕಲ್ಲಿ ಎಂಟೈರ್ ಕೋಲಾರ ಜಿಲ್ಲೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಇರ್ತಕ್ಕಂಥ ದಲಿತ ಮುಖಂಡರು ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲವರು ನಮ್ಮ ರೈಟ್ ವರ್ಗದಲ್ಲಿ ಇರ್ತಕ್ಕಂಥ ಇವಾಗ ಯಾರು ಆಕಾಂಕ್ಷಿ ಬೇಕಂತ ಕೇಳ್ತಾ ಇದ್ದೀರೋ ಅವ್ರಿಗೆ ಗೊತ್ತು ಯಾವ ಊರಲ್ಲಿ ನಮ್ಮವರು ಇದ್ದಾರೆ, ಯಾರು ಲೀಡರಲ್ಲಿ, ಯಾರು ಶ್ರಮ ಪಡ್ತಾವ್ರೆ, ಯಾರು ಕಾಂಗ್ರೆಸ್ಸು, ಯಾರು JDS, ಯಾರು ಇನ್ನೊಂದು ಹೇಳ್ಬಿಟ್ಟು. ಈಗೇನಾದರೂ ನಮಗೆ ಈ ಪಕ್ಷದಿಂದ ಏನಾದರೂ ಏನೋ ನಮಗೆ ತಾರತಮ್ಯ ಆಗಿ ಇದನ್ನು ನಮ್ಮನ್ನು ತಪ್ಪಿಸುವಂತ ಬಂದು ಮಾರ್ಗ ಸೂಚಿಸಿದರೆ, ಮೊನ್ನೆ ಎಲೆಕ್ಷನ್ ಆಯ್ತಲ್ಲ, ಪಾರ್ಲಿಮೆಂಟ್ ಎಲೆಕ್ಷನ್ನು, ಸೇಮ್ ಅದೇನೇ ನಾವು ಹಸ್ತಪ್ರಯೋಗವನ್ನು ಮಾಡ್ತೀವಿ. ನಾವು ಇದು ಇಡೀ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ MLA ಎಲ್ಲರೂ ಧರೆ ಎತ್ತಿದ್ದಾರೆ. ಏನಂತ, ರೈಟ್ ವರ್ಗದವರಿಗೆ ಅನ್ಯಾಯ ಆಗಿದೆ, ಅವರು 3,80,000 ಜನ ಇದ್ದಾರೆ, ಇನ್ನುವರೆಗೂ ಪಾರ್ಲಿಮೆಂಟ್ ಕಳಿಸ್ಕೊಡಕ್ಕಾಗಿಲ್ಲ, ಅವ್ರಿಗೊಂದು ಅವಕಾಶ ಕಲ್ಪಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಎಲ್ಲ MLAಗಳು ಧ್ವನಿ ಎತ್ತಿದ್ದಾರೆ. ಅದರಲ್ಲಿ ನಂಬರ್ 1 ನಮ್ಮ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಅವರು, ನಮ್ಮ H. ನಾಗೇಶ್ ಸಾಹೇಬರು ಕೂಡ ಕರ್ಕೊಬಂದು ರೈಟ್ ವರ್ಗದವ್ರಿಗೆ ಇಲ್ಲಿ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲಿ MLA ಮಾಡಿ 3 ಮಂತ್ರಿಗಳಾಗಿ ಮಾಡಿಕೊಟ್ಟಿದ್ದಾರೆ. MP ಮಾಡಿದ್ದಾರೆ, ರೈಟ್ ವರ್ಗದಲ್ಲಿ MP ಮಾಡವ್ರೆ. ಅದು ಕಾರಣಾಂತರಗಳಿಂದ ಆಗಿರ್ತಕ್ಕಂಥ ವಿಚಾರ. ಇವತ್ತು ನಮ್ಮ ರೈಟ್ ವರ್ಗಕ್ಕ MP ಟಿಕೆಟು ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟರೆ ನಮ್ಮ ಪ್ರಯತ್ನವೆಲ್ಲ ನಾವು ಏನು ಮಾಡಬೇಕೋ ಮಾಡಿ ನಮ್ಮ ಕ್ಯಾಂಡಿಡೇಟ್ ಅನ್ನು ಗೆಲ್ಲಿಸ್ತಾ ಬಂದು ಹೈಕಮಾಂಡ್ಗೆ ಕೊಡ್ತಕ್ಕಂಥ ಒಂದು ಧೈರ್ಯ ನಮ್ಮಲ್ಲಿದೆ. ದಯವಿಟ್ಟು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಡೆಲ್ಲಿ ನಾಯಕರುಗಳಾಗಿರ್ಬೋದು, ನಮ್ಮ ರಾಜ್ಯ ನಾಯಕರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀರಿ, ದಯವಿಟ್ಟು ರೈಟ್ ವರ್ಗಕ್ಕೆ ಈ ಸಾರಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಡಬೇಕಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಮನೆಯಲ್ಲಿ ಅವರು ಇವರು ಒಂದೆರಡು ಬಂತು, ಇಬ್ಬರ ಕಡೆಯಿಂದ ಬಂತು. ಒಂದೇ ಹೇಳೋದು, ನಾವು
ತಾಲೂಕಿನಿಂದ ಯಾರನ್ನು ಮಾಡಬೇಕು ಅಂತಂಥ ಒಂದು ಅವಕಾಶವನ್ನು ಕೋಲಾರ ಜಿಲ್ಲಾ ಜನಪ್ರಿಯ ಶಾಸಕರ ಆಗಿರ್ತಕ್ಕಂಥ ಸನ್ಮಾನ್ಯ ಕೊತ್ತೂರು ಮಂಜುನಾಥ್ರವ್ರಿಗೆ ಕೊಡ್ತಾಯಿದ್ದೀವಿ. ಅವರು ಯಾರನ್ನು ನೇಮಕಾತಿ ಮಾಡಿ ಯಾರಿಗೆ ದೀಪ ಕೊಟ್ಟಿದ್ರೆ ಅದಕ್ಕೆಲ್ಲ ನಾವು ಭದ್ರಾಗಿರ್ತೀವಿ. ಅವರನ್ನು ನಾಯಕರಾಗಿ ನಾವು ಮಾಡ್ಕೊಡ್ತೀವಿ. ಇದು ನಮ್ಮ ವಾದ, ನಮ್ಮ ಉದ್ದೇಶ. ಮಿತ್ರರೇ, ಮತ್ತು ನಮ್ಮ ದಲಿತ ಮುಖಂಡರಾದಂಥ ಕೃಷ್ಣಪ್ಪನವರೇ, ವೆಂಕಟರಮಣವರೇ, ಕೊಲ್ಲೂರು ವೆಂಕಟೇಶ್ ಅವರೇ, ಅಮರವರೇ, ಗೋಪಸುಂದರ ಕೃಷ್ಣಪ್ಪನವರೇ, ಮುನಿಂಗಟಪ್ಪನವರು ಎಲ್ರಿಗೂ ನನ್ನ ನಮಸ್ಕಾರ ತಿಳಿಸ್ತಾ, ಇವತ್ತು ಒಂದು ಈ ಸುದ್ದಿಗೋಷ್ಠಿ ಕೊಡೋದು ಒಂದು ನೋವಿನಿಂದ ಕೊಡ್ತಾಯಿದ್ವಿ. ನಮಗೂ ನೋವಾಗ್ತಾಯಿದೆ. ಯಾಕಂದರೆ ನಮ್ಮಲ್ಲಿ ರೈಟು ಲೆಫ್ಟು ನಾವು ಆ ಭಾವನೆ ಇಲ್ಲ. ಇವು ಕೆಲವು ರಾಜಕಾರಣಿಗಳು ಸ್ವಾರ್ಥಕ್ಕೋಸ್ಕರ ರೈಟು ಲೆಫ್ಟನ್ನು ಮಾಡಿ ನಮ್ಮ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಚಿಕ್ಕದು ದೊಡ್ಡದಂತ ಹೇಳ್ಬಿಟ್ಟು ಡಿವೈಡ್ ಮಾಡಿ ನಮ್ಮನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ನಮ್ಮದು ಯಾವುದೇ ಆ ಥರ ಭಾವನೆ ಇಲ್ಲ. ಹಳ್ಳಿಗಳಲ್ಲಿ ನಾವೆಲ್ಲ ಅಣ್ಣ ತಮ್ಮದ್ರಂಗೆ ಇವಾಗಲೂ ಬಾಳ್ತಾ ಇದ್ದೀವಿ. ಆ ಹಳ್ಳಿಗಳಲ್ಲಿ ಆ ಭಾವನೆ ಇಲ್ಲ. ಈ ರಾಜಕಾರಣಿಗಳು ಸ್ವಾರ್ಥಕ್ಕೋಸ್ಕರ ಚಿಕ್ಕದು ದೊಡ್ಡದಂತ ಡಿವೈಡ್ ಮಾಡ್ತಾ ಇದ್ದಾರೆ. ಇದು ಅವ್ರಿಗೆ ಯಾವತ್ತಿದ್ದೂ ಅವ್ರಿಗೆ ತೊಂದರೆ ಆಗುತ್ತೆ. ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಈಗ ನಮಗೆ ಮುಖ್ಯವಾಗಿ ಏನಂದರೆ, ಲೋಕಸಭಾ ಮೀಸಲು ಕ್ಷೇತ್ರದ ಕೋಲಾರ ಜಿಲ್ಲೆ ಆಗಿದೆ. ಸುಮಾರು ವರ್ಷಗಳಿಂದ ಈಗ ಗೋವಿ ಜನಾಂಗಕ್ಕೆ ಕೊಟ್ಟರು. ಆವಾಗ ಒಮ್ಮತ್ತಿಂದ ನಾವು ಭೇದ ಭಾವದಿಂದ ವೋಟ್ ಹಾಕಿದ್ವಿ. ಲೆಫ್ಟಿಗೂ ಕೊಟ್ಟರು. ಸುಮಾರು 28 ವರ್ಷಗಳಿಂದ ನಾವು ಅವ್ರಿಗೆ ವೋಟ್ ಹಾಕ್ತಾಯಿದ್ವಿ. ಇದುವರೆಗೂ ನಮ್ಮ ಜನಾಂಗಕ್ಕೆ ಯಾಕೆ ಕೊಟ್ಟಿಲ್ಲ? ಬಲಗೈ ಜನಾಂಗ ಎಷ್ಟು ಮೆಜಾರಿಟಿ ಇರೋದು ಕೋಲಾರ ಜಿಲ್ಲೆಯಲ್ಲಿ. ಅದಕ್ಕೋಸ್ಕರ ಈಗ ಈ ಸಲ ನಮ್ಮ ಬಲಗೈ ಜನಾಂಗದವ್ರಿಗೆ ಯಾರ್ಗಾನ ಕೊಡಲಿ, ನಮಗೆ ಅಂಥವ್ರು ಇಂಥವ್ರಿಲ್ಲ. ನಮ್ಮ ಬಲಗೈ ಜನಾಂಗದವ್ರಿಗೆ ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರ್ಮ್ ಕೊಡಬೇಕು ಅಂತೇಳಿ ಹೈಕಮಾಂಡ್ಗೆ ಒತ್ತಾಯ ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಕೊತ್ತೂರು ಮಂಜುನಾಥ ಆಗಿರ್ಬೋದು, ನಂಜೇಗೌಡರು, ರಮೇಶ್ ಕುಮಾರ್ ಆಗಿರ್ಬೋದು, ಎಲ್ಲ ಶಾಸಕರು, MLAಗಳು, ಮುಖಂಡರು ಕೂಡ ಈ ಜನಾಂಗಕ್ಕೆ ಅನ್ಯಾಯ ಆಗಿದೆ, ಈ ಜನಾಂಗಕ್ಕೆ ಸಲ ಬಿ ಫಾರಂ ಕೊಡಬೇಕಂತ ಅವರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ನಾನು ಅವ್ರು ಕೂಡ ಧನ್ಯವಾದಗಳು ಹೇಳ್ತೀನಿ. ಅವ್ರ ಪರವಾಗಿ ಕೂಡ ನಾವು ನಿಲ್ತೀವಿ ಅಂತ ಹೇಳ್ತಾ ನಿಮಗೆಲ್ಲರೂ ಹೊಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ.